ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮನೆಯಲ್ಲಿ ಎಲ್ಲರೂ ಇರ್ತಾರೆ, ರಂಗನಾಥ್ ಅವರು ಕೂಡ ಇರ್ತಾರೆ. ಶಾಂತಿ ಆವಾಗ ಹೇಳ್ತಾಳೆ, ಮನೆಗೆ ಒಬ್ಬರು ಜ್ಯೋತಿಷಿ ಬರ್ತಾ ಇದ್ದಾರೆ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ. ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಗಳಾಗ್ತಾ ಉಂಟು, ಹಾಗಾಗಿ ಒಬ್ಬರು ಪುರೋಹಿತರನ್ನು ನಾನು ಹೆಂಗಸು ಗುರೂಜಿಯನ್ನು ಬರಲಿಕ್ಕೆ ಹೇಳಿದ್ದೇನೆ ಅಂತ ಹೇಳಿ. ಅದಕ್ಕೆ ರವಿ ಹೇಳ್ತಾನೆ, ಅಮ್ಮ ಇದೆಲ್ಲ ಯಾಕೆ, ಇದೆಲ್ಲ ಮೂಢನಂಬಿಕೆ, ಇದನ್ನೆಲ್ಲ ನಂಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಏನೋ ರವಿ, ಶ್ರುತಿ ಮನೆ ಬಿಟ್ಟು ಹೋಗಿದ್ದಾಳೆ, ಅವಳು ಮನೆಗೆ ಬರಬೇಕಲ್ವ ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ಅಮ್ಮ ಶ್ರುತಿ ಮನೆ ಬಿಟ್ಟು ಹೋಗಿರುವಂಥದ್ದು ನೀತುವಿನ ವಿಷಯದಿಂದ. ಈ ಪೂಜೆ ಮಾಡಿದರೆ ಶ್ರುತಿ ಮನೆಗೆ ಬರ್ತಾಳ, ನೀತುವನ್ನು ದೂರ ಇಟ್ಟರೆ ತಾನೇ ಅವಳು ಬರೋದು ಅಂತ ಹೇಳಿ ರವಿ ಹೇಳ್ತಾನೆ. ಅದಕ್ಕೆ ಸೂರ್ಯ ಕೂಡ ಹೇಳ್ತಾನೆ, ಹಾಗೆಯೇ ಸಕ್ಕರೆ ಇದೆಲ್ಲ ಬೇಕಾ ಅಂತ ಹೇಳಿ, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಂತ ಹೇಳಿ ಸೂರ್ಯನಿಗೆ ಶಾಂತಿ ಬೈತಾಳೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಪೂಜೆ ಮಾಡಲಪ್ಪ, ಆದರೆ ಹೆಚ್ಚಾದ ಮೂಢನಂಬಿಕೆ ಬೇಡ. ಆ ರೀತಿಯಾದಂಥ ಮೂಢನಂಬಿಕೆಯಿಂದ ಒಬ್ಬ ತಾಯಿ ಪ್ರೀತಿಯನ್ನು ಕಳ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ರಂಗನಾಥ್ ಅವರು. ಅದಕ್ಕೆ ಶಾಂತಿ ಕೂಡ ಹೇಳ್ತಾಳೆ, ಒಬ್ಬಳು ತಾಯಿ ಮಗುವನ್ನು ಕೂಡ ಕಳ್ಕೊಂಡಿದ್ದಾಳೆ ಅಂತ ಹೇಳಿ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಆಯಿತು ಸರಿ, ನನಗೆ ಸ್ವಲ್ಪ ಕೆಲಸ ಉಂಟು, ನಾನು ಹೊರಗಡೆ ಹೋಗಿ ಬರ್ತೇನೆ ಅಂತ ಹೇಳಿ. ಆಗ ಶಾಂತಿ ಹೇಳ್ತಾಳೆ, ರೀ ಇವಾಗ ಬರ್ತಾರೆ ರೀ, ನೀವು ಇರ್ರಿ ಅಂತ ಹೇಳಿ ಹೇಳ್ತಾಳೆ. ಅಷ್ಟೊತ್ತಿಗೆ ಮನೆಯ ಕಾಲಿಂಗ್ ಬೆಲ್ ಆಗುತ್ತೆ. ಓ, ಲೇಡಿ ಗುರೂಜಿ ಬಂದರು ಅಂತ ಹೇಳಿ ಶಾಂತಿ ಮನೆ ಹೊರಗಡೆ ಹೋಗ್ತಾಳೆ. ಆಗ ಗುರೂಜಿ ಬರ್ತಾರೆ. ಆಗ ಮನೆ ಒಳಗಡೆ ಬರುವಾಗಲೇ ಆ ಗುರೂಜಿ ಆಚೆ ಈಚೆ ನೋಡ್ಕೊಂಡು ಬರ್ತಾರೆ. ಅದು ವಿಶಾಲು ಕಳಿಸಿದಂತಹ ಒಬ್ಬರು ಲೇಡಿ ಮಂತ್ರವಾದಿ ಆಗಿರ್ತಾರೆ. ವಿಶಾಲು ಹೇಗಾದರೂ ಮಾಡಿ ಸೂರ್ಯ ಮೀನನ್ನು ಮನೆಯಿಂದ ಹೊರಗಡೆ ಹಾಕಬೇಕು, ಆಗ ಮಾತ್ರ ವಿಶಾಲನ ಪ್ಲ್ಯಾನ್ ಸಕ್ಸಸ್ ಆಗುವುದು, ಮನೆಯನ್ನು ಅವಳ ವಶಕ್ಕೆ ತರಲಿಕ್ಕೆ ಆಗುವಂಥದ್ದು ಅಂತ ಹೇಳಿ ವಿಶಾಲು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಹಾಗೆ ಬಂದಂಥ ಗುರೂಜಿ ಪೂಜೆ ಎಲ್ಲ ಮಾಡ್ತಾರೆ, ರೂಮ್ ಅಂತ ಹೇಳಿ. ಆಗ ಸೂರ್ಯನಿಗೆಲ್ಲ ನಂಬಿಕೆನೇ ಇರೋದಿಲ್ಲ, ಮೀನಾ ಕೂಡ ನಂಬ್ತಾಳೆ. ಹಾಗೆ ಆ ಗುರೂಜಿ ಮೊದಲಿಗೆ ಮನೋಜನ ವಿಷಯವನ್ನು ತೆಗಿತಾಳೆ. ಮನೋಜ್ಗೆ ಸಿಕ್ಕಿದಂಥ ಹುಡುಗಿ ದೊಡ್ಡ ಮೋಸಗಾರ್ತಿ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ಆಗ ಶಾಂತಿ ಹೌದು ಅಂತ ಹೇಳ್ತಾಳೆ. ಅದೇ ರೀತಿಯಾಗಿ ಎರಡನೇ ಮಗನ ವಿಷಯ ಬರುತ್ತೆ. ಎರಡನೇ ಮಗನ ವಿಷಯದಲ್ಲಿ ಹೇಳ್ತಾಳೆ, ಮೊದಲನೇ ಮಗನಿಗೆ ತಂದುಕೊಳ್ಬೇಕಾದಂಥ ಹುಡುಗಿಯನ್ನು ಎರಡನೇ ಮಗ ಕೈ ಹಿಡಿದಿದ್ದಾನೆ, ಇದರಿಂದಾಗಿ ಈ ಸಮಸ್ಯೆ ಆಗೋದು. ಇವಳು ಇಲ್ಲೇ ಇದ್ದರೆ ನಿನ್ನ ಮಾಂಗಲ್ಯ ಭಾಗ್ಯ ಕಳಚಿ ಬೀಳುತ್ತೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಶಾಂತಿಗೆ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಇವಳನ್ನು ಮನೆ ಬಿಟ್ಟು ಕಳಿಸಿ ಅಂತ ಹೇಳ್ತಾಳೆ ರಂಗನಾಥ್ ಅವರಿಗೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಏನೇ ಆಗಲಿ ನಾನು ಸತ್ತೋದ್ರೂ ಪರವಾಗಿಲ್ಲ, ಮೀನಾ ಯಾವತ್ತೂ ಈ ಮನೆ ಬಿಟ್ಟು ಹೋಗೋದಿಲ್ಲ, ಅವಳು ಇಲ್ಲೇ ಇರ್ತಾಳೆ ಅಂತ ಹೇಳ್ತಾರೆ. ಆನಂತರ ಸೂರ್ಯನಿಗೆ ಕೋಪ ಬರುತ್ತೆ. ಆ ಲೇಡಿ ಗುರೂಜಿಯನ್ನು ಹೊಡಿಲಿಕ್ಕೆ ಅಂತ ಹೋಗ್ತಾನೆ. ಆನಂತರ ಅಲ್ಲೇ ಇರುವಂಥ ದೀಪದ ಕಂಬದಲ್ಲಿ ಚುಚ್ಚಲಿಕ್ಕೆ ಅಂತ ಹೋಗ್ತಾನೆ. ಆಗ ಲೇಡಿ ಗುರೂಜಿ ಹೆದರಿಕೆಯಿಂದ ಓಡಿಕೊಂಡು ಬರ್ತಾಳೆ. ಅಷ್ಟೊತ್ತಿಗೆ ವಿಶಾಲು ಕಾರು ನಿಂತಿರುತ್ತೆ. ಏನಾಯಿತು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಲೇಡಿ ಗುರೂಜಿ ಹೇಳ್ತಾಳೆ, ಆ ಶಾಂತಿ ಮಗ ಇದ್ದಾನಲ್ಲ, ಆ ರೌಡಿ ಸೂರ್ಯ, ಅವನು ನನ್ನನ್ನು ಆ ದೀಪದ ಕಂಬದಲ್ಲಿ ಚುಚ್ಚೋಕೆ ಬಂದಿದ್ದ, ಹೇಗೋ ಪ್ರಾಣಾಪಾಯದಿಂದ ಪಾರಾಗಿಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ವಿಶಾಲು ನಗರ್ತಾಳೆ. ಅದು ಸರಿ, ಶಾಂತಿ ಏನು ಹೇಳಿದ್ಲು ಅಂತ ಹೇಳಿ. ಶಾಂತಿ ಇದರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಲೇಡಿ ಗುರೂಜಿ. ಅದಕ್ಕೆ ವಿಶಾಲು ಹೇಳ್ತಾಳೆ, ನನಗೂ ಬೇಕಾಗಿರೋದು ಇದೆ, ಶಾಂತಿಯ ಮನಸ್ಸಿನಲ್ಲಿ ಈ ರೀತಿಯಾದ ವಿಷದ ಬೀಜವನ್ನು ಬಿತ್ತಿ ಸೂರ್ಯ ಮೀನರನ್ನು ಆ ಮನೆಯಿಂದ ಹೇಗಾದರೂ ಹೊರಗಡೆ ಹಾಕಬೇಕು ಅಂತ ಹೇಳಿ ತುಂಬ ಪ್ಲ್ಯಾನನ್ನು ಮಾಡ್ತಾಳೆ. ಇಷ್ಟು ಸಾಕು ನೀನು ಮಾಡಿದ ಕೆಲಸ, ಇನ್ನು ನಿನ್ನ ಕೆಲಸದ ಅವಶ್ಯಕತೆ ಇದ್ದರೆ ನಾನೇ ಕರಿತೇನೆ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೂಡ ಕೊಟ್ಟು ಅವಳನ್ನು ಹೋಗಲಿಕ್ಕೆ ಹೇಳ್ತಾಳೆ. ಮನೆ ಫುಲ್ಲು ಸೈಲೆಂಟ್ ಆಗಿರುತ್ತೆ. ಶಾಂತಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ರೀತಿಯಾಗಿ ಸೂರ್ಯ ಮೀನಾ ಕೂಡ ಇರ್ತಾರೆ, ಮನೋಜ್ ಕೂಡ ಇರ್ತಾನೆ, ರವಿ ಕೂಡ ಇರ್ತಾನೆ. ಆಗ ರಂಗನಾಥ್ ಅವರು ಬರ್ತಾರೆ. ಏನು ಇಷ್ಟೊಂದು ಗಲಾಟೆ ಅಂತ ಆಗ ಮನೋಜ ಕೇಳ್ತಾನೆ, ಅಪ್ಪೋ ಎಲ್ಲಿ ತುಂಬ ಸೈಲೆಂಟ್ ಆಗಿದ್ದಾರೆ, ಎಲ್ಲಿ ಗಲಾಟೆ ಆಗ್ತಾ ಉಂಟಂತ ಕೇಳ್ತಾನೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಆಲೋಚನೆಗಳು ಚೀರಾಡ್ತಾ ಇದೆ ಅಂತ ಹೇಳ್ತಾರೆ. ಆನಂತರ ರಂಗನಾಥ್ ಅವರು ಶಾಂತಿ ಅಂತ ಕರೀತಾರೆ. ಆಗ ಶಾಂತಿ ಹೇಳ್ತಾಳೆ, ಸಮಾಧಾನ ಮಾಡೋಕ್ಕೆ ಬರಬೇಡಿ, ಮೊದಲು ಇವಳನ್ನ ಮನೆ ಬಿಟ್ಟು ಕಳಿಸಿ ಅಂತ ಹೇಳ್ತಾರೆ ಮೀನಾಳನ್ನು. ಮತ್ತೆ ಶಾಂತಿ ಹೇಳ್ತಾಳೆ, ಇವಳು ಯಾಕೆ ಇಲ್ಲೇ ಬಿದ್ದಿರಬೇಕು ಅಂತ ಹೇಳಿ. ಅದಕ್ಕೆ ಸೂರ್ಯ ಕೇಳ್ತಾನೆ, ಇವಳನ್ನು ಯಾಕೆ ಕಳಿಸ್ಬೇಕು ಸಕ್ರೆ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನನ್ನ ಮಾಂಗಲ್ಯ ಕಳಚಿ ಬೀಳಬಾರ್ದಂದ್ರೆ ಇವಳು ಮನೆ ಬಿಟ್ಟು ಹೋಗಲೇಬೇಕು ಅಂತ ಹೇಳ್ತಾಳೆ. ನಾಳೆ ಇನ್ಯಾವಳು ಬರ್ತಾಳೆ, ನಿನ್ನ ಗಂಡನ ಹಿಮಾಲಯಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದರೆ ಕಳಿಸ್ಬಿಡ್ತೀಯ ಅಪ್ಪಯ್ಯನ, ಮೊದಲು ಈ ಮೂಢನಂಬಿಕೆಯಿಂದ ಹೊರಗಡೆ ಬಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಶಾಂತಿಗೆ ಕೋಪ ಬರುತ್ತೆ. ಜಾತಕ ಭವಿಷ್ಯ ಅಂದರೆ ನಿನಗೇನೋ ಗೊತ್ತು ಅಂತ ಕೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಮಧ್ಯೆ ಮಾತಾಡಿ ಹೇಳ್ತಾರೆ, ಜಾತಕ ಭವಿಷ್ಯ ಗೊತ್ತಿಲ್ಲದಂಥ ಟೈಮಲ್ಲಿ ಅವನ ಜೀವನವೇ ಹಾಳು ಮಾಡಿಬಿಟ್ಟಿಯಲ್ಲಿ ಈ ಘಟೋದ್ಗಜ್ಜೆ ಅಂತ ಬೈತಾರೆ.
ಅವತ್ತು ಅವನ ಮೇಲೆ ಇವತ್ತು ಇವಳ ಮೇಲೆ ಬಾಣ ಪ್ರಯೋಗ ಮಾಡೋಕ್ಕೆ ಬಂದಿದ್ದೆ ಅಂತ ಹೇಳಿ ಶಾಂತಿಗೆ ಬೈತಾರೆ ರಂಗನಾಥ್ ಅವರು. ಆಗ ಮನೋಜ ಮಧ್ಯೆ ಮಾತಾಡಿ ಡ್ಯಾಡಿ ಅಂತ ಹೇಳಿ ಕರೀತಾನೆ. ಆ ಜ್ಯೋತಿಷಿ ಸಾಮಾನ್ಯದವಳಲ್ಲ, ನನ್ನ ಶೋರೂಮ್ಗೆ ಬಂದಿದ್ಲು, ನನ್ನ ಜೀವನದಲ್ಲಿ ಆಗಿ ಹೋಗಿರುವಂತಹ ಎಲ್ಲ ವಿಷಯವನ್ನು ನೋಡ್ದಾಗೆ ಮಾತಾಡ್ದಾಗೆ ಹೇಳ್ಬಿಟ್ಲು ಗೊತ್ತಾ ಅಂತ ಹೇಳಿ ಕೇಳ್ತಾನೆ ಮನೋಜ. ಅದಕ್ಕೆ ಸೂರ್ಯ ಮನೋಜನಿಗೆ ಬೈತಾನೆ, ಅವಳು ಹೇಳಿದ್ದೆಲ್ಲ ಸುಳ್ಳೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿ ಅದಕ್ಕೆ ಮಧ್ಯೆ ಮಾತಾಡಿ ಅವಳು ಹೇಳಿದ್ದು ಸುಳ್ಳಲ್ಲ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಮನೋಜ ಕೂಡ ನೋ ಅಂತ ಹೇಳಿ ಹೇಳ್ತಾನೆ. ಮತ್ತೆ ಮನೋಜ ಹೇಳ್ತಾನೆ ಅವಳು ಹೇಳಿದ್ದು ನಿಜ ನಿಜ ಅಂತ ಹೇಳಿ. ಅದ ನಂತರ ಶಾಂತಿ ಮೀನಾಳನ್ನು ಕರೀತಾಳೆ. ಏ ಮೀನಾ, ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ ಅವಳು ಯಾಕೆ ಮನೆ ಬಿಟ್ಟು ಹೋಗಬೇಕು, ಅವಳು ಈ ಮನೆ ಸೊಸೆ ಅಂತ ಹೇಳಿ. ಅದಕ್ಕೆ ಮನೋಜ ಹೇಳ್ತಾನೆ ಈ ಮನೆ ಸೊಸೆ ಅಂದಿರು ಯಾರು ಸರಿ ಇಲ್ಲ ಅಪ್ಪಿ ಅಂತ ಹೇಳಿ. ಅದಕ್ಕೆ ಸೂರ್ಯನಿಗೆ ಕೋಪ ಬರುತ್ತೆ, ತೆಗೆದು ವಾಂಚಾಕ್ ಬಿಡ್ತೇನೆ ಅಂತ ಹೇಳಿ ಮನೋಜನಿಗೆ ಹೊಡಿಲಿಕ್ಕೆ ಹೋಗ್ತಾನೆ. ಆಗ ಸೂರ್ಯ ಹೇಳ್ತಾನೆ ನಿನ್ನ ಹೆಂಡತಿ ಮಾತ್ರ ಸರಿ ಇಲ್ಲ ಕಣೋ, ಮಿಕ್ಕವರೆಲ್ಲರೂ ಸರಿ ಇದ್ದಾರೆ. ತೇಕಡಿಕೆ ಇಲ್ಲಿ ಕೇಳು, ಅದೃಷ್ಟ ಅನ್ನೋದು ಕೈಗಂಟಿರೋ ಕೊಳೆಯಲ್ಲಿ ಕಾಲ್ಗಂಟಿರೋ ಧೂಳಲ್ಲಿ ಇರೋದಿಲ್ಲ, ನಿಸ್ವಾರ್ಥ ಸೇವೆಯಿಂದ ಮಾಡುವಂಥ ಸೇವೆಗೆ ಇರುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮೀನಾ ಈ ಮನೆಗೆ ಸೊಸೆಯಾಗಿ ಬಂದಿರೋವಳು, ಸಾವಾಗಿ ಬಂದಿರೋವಳಲ್ಲ. ಅದಕ್ಕೆ ಶಾಂತಿ ಹೇಳ್ತಾಳೆ ಹಾಗಾದ್ರೆ ಈ ಜಾತಕ ಎಲ್ಲ ಸುಳ್ಳ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ ಮಮ್ಮಿ ಇವನ್ ನಂಬಲ್ಲ ಅದನ್ನೆಲ್ಲ, ನಡ್ದೋಗ್ಲಿ ಬಿಡು, ಅಪ್ಪ ಸತ್ತೋದ್ರೆ ಆವಾಗ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಮನೋಜ್ ಹೇಳ್ತಾನೆ. ಆಗ ಸೂರ್ಯ ಮನೋಜನ್ಗೆ ಸರಿ ಹೊಡಿತಾನೆ. ಆಗ ಮೀನಾ ಹೇಳ್ತಾಳೆ ಯಾಕೆ ಈ ರೀತಿಯಾಗಿ ಹುಚ್ಚರಾಗಿ ಮಾಡ್ತಾ ಇದ್ದೀರಾ, ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ ಸಮಾಧಾನ ಆಗಿ ಬಿಡ್ಲಿಕ್ಕೆ ನೀನು ಎಲ್ಲಿ ಬಿಡ್ತಾ ಇದ್ಯಾ, ನಿನ್ನನ್ನು ಯಾರು ಈ ಮನೆಗೆ ಕರ್ಕೊಂಡು ಬಂದ್ರು ಅವರ ಪಾಲಿಗೆ ಕಂಟಕವಾಗಿ ಕಾಡ್ತಾ ಇದೆಯಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ ಬೇಡ ಶಾಂತಿ, ಒಬ್ಬರ ಮೇಲೆ ಅಪವಾದ ಹಾಕೋದು ಸರಿಯಲ್ಲ, ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾಯಲೇಬೇಕು. ಅದಕ್ಕೆ ಶಾಂತಿ ರಂಗನಾಥ್ ಅವ್ರ ಹತ್ರ ಹೇಳ್ತಾಳೆ ಹಾಗೆಲ್ಲ ಹೇಳಿಬಿಡ್ರಿ, ನೀವು 100 ವರ್ಷ ಬದುಕಿ ಬಾಳ್ಬೇಕಾದವರು ಅಂತ ಹೇಳಿ, ನಿಮ್ಗೇನಾದರೂ ಆದರೆ ನಾನು ಬದುಕಿರ್ತೇನೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆನಂತರ ರಂಗನಾಥ್ ಅವರು ಹೇಳ್ತಾರೆ ನೋಡು ಶಾಂತಿ, ನೆರಳೆ ನಮ್ಮನ್ನು ಬಿಟ್ಟೋಗುತ್ತೆ, ನಾವು ಮಾಡಿದಂಥ ಪಾಪ ಪುಣ್ಯ ಪರಿಶುದ್ಧವಾದಂಥ ಮನಸ್ಸಿನಲ್ಲಿ ಮಾಡಿದಂಥ ಒಳ್ಳೆಯ ಕಾರ್ಯ ಇವುಗಳೇ ನಾವು ಮರಣಾನಂತರ ಕೂಡ ನಮ್ಮ ಹಿಂದೆ ಬರುವಂಥದ್ದು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಶಾಂತಿ ಹೇಳ್ತಾಳೆ ಇದಕ್ಕೆಲ್ಲ ಕಾರಣನೇ ಈ ಮೀನಾರಿ ಅಂತೇಳಿ. ಅದಕ್ಕೆ ಸೂರ್ಯನಿಗೆ ಮತ್ತೆ ಕೋಪ ಬರುತ್ತೆ, ಬೇಡ ಸಕ್ರೆ, ಆಗದಿಂದ ಮೀನಾ ಹೆಸರು ಹೇಳ್ತಾ ಇದ್ಯಾ, ಅವಳು ಈ ಮನೆಗೆ ಬಂದಿರುವ ಮಹಾಲಕ್ಷ್ಮಿ ಮಹಾಕಾಳಿಯಲ್ಲ, ನಿನ್ನ ಸೌಭಾಗ್ಯವನ್ನು ಕಾಪಾಡುವಂಥ ದೇವತೆ ಅವಳು ಅಂತ ಹೇಳಿ ಹೇಳ್ತಾನೆ. ಆವಾಗ ಸೂರ್ಯನ ಹತ್ರ ರಂಗನಾಥ್ ಅವರು ಹೇಳ್ತಾರೆ ಇರಯ್ಯ ಶಾಂತಿ ಆಯಿತು ಸರಿ, ಮೀನಾಳಿಗೆ ನಾನೇ ಮನೆ ಬಿಟ್ಟು ಹೋಗ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಶಾಂತಿ ಹೇಳ್ತಾಳೆ ಏನು ಹೇಳಿದ್ರಿ ನೀವು ಅಂತ ಹೇಳಿ. ಅದಕ್ಕೆ ರಂಗನಾಥ್ ಅವರು ಹಾಡಿದ ಮಾತನ್ನು ಮತ್ತೊಮ್ಮೆ ಹೇಳ್ತಾರೆ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇರೆ ಅಂತ ಹೇಳಿ ರಂಗನಾಥ್ ಅವರು ಮತ್ತೆ ಹೇಳ್ತಾರೆ. ಇಡಿಂಬಾಸುರಿ ಇರೆ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು. ಮೀನಾಳನ್ನು ಈ ಮನೆ ಬಿಟ್ಟು ಕಳಿಸಿದರೆ ನನ್ನ ಆಯಸ್ಸಿಗೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀಯಾ ಹೇಳು ಅಂತೇಳಿ ಶಾಂತಿ ಹತ್ರ ಕೇಳ್ತಾರೆ. ಆಗ ಶಾಂತಿ ನನ್ನ ಹಣೆಯಲ್ಲಿ ಕುಂಕುಮ ಇರೋವರೆಗೆ, ನನ್ನ ಕೆನ್ನೆಯಲ್ಲಿ ಅರಿಶಿನ ಇರೋವರೆಗೆ, ನನ್ನ ಮುಡಿಯಲ್ಲಿ ಹೂ ಇರೋವರೆಗೆ ನಾನೇ ಮೊದಲು ಕಣ್ಮುಚ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಆನಂತರ ಮನೋಜ್ ಹೇಳ್ತಾನೆ ಡ್ಯಾಡಿ ಪ್ಲೀಸ್, ನಾವು ಚಿನ್ನುಗಳಿಲ್ಲದ ನಾವು ಬದುಕೋದಿಲ್ವಾ ಅಂತ ಹೇಳಿ ಕೇಳ್ತಾನೆ. ಮತ್ತೆ ಮನೋಜ ಕೇಳ್ತಾನೆ ಇವಳ ಮೇಲೆ ಯಾಕೆ ಇಷ್ಟೊಂದು ವ್ಯಾಮೋಹ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ವ್ಯಾಮೋಹ ಅಲ್ಲ ಕಣೋ, ಮೌನಾಂಗ, ಅದು ತಂದೆ ಮಗಳನ್ನು ತನ್ನ ಎದೆಗೂಡಲ್ಲಿ ಕಾಪಾಡುವಂತಹ ಒಂದು ಪ್ರೀತಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ ಹಾಗೆ ಕಾಪಾಡಿಕೊಂಡದ್ದಕ್ಕೆ ಇವಳ ತಂದೆಯನ್ನಿವಳು ಶಿವನ ಪಾದಕ್ಕೆ ಸೇರಿಸಿರುವಂಥದ್ದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅದನ್ನು ಕೇಳಿ ಮೀನಾಳಿಗೆ ತುಂಬ ಬೇಸರ ಆಗುತ್ತೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಅವಳ ಅಪ್ಪನ ಕೈಲಾಸಕ್ಕೆ ಕಳಿಸಿದ್ದು ಈ ನಿನ್ನ ಗಂಡನ ಕೈಗಳು ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ ಅದಕ್ಕೇನು ಈಗ ಮುಯ್ಯ ಅಂತ ಹೇಳಿ ಕೇಳ್ತಾಳೆ. ಶಾಂತಿ ಒಂದೇ ಹಠ ಹಿಡಿತಾಳೆ, ಮೀನಾಳನ್ನು ಹೇಗಾದರೂ ಮಾಡಿ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಹೇಳಿ. ಅದಕ್ಕೆ ರಂಗನಾಥ್ ಅವರು ಕೂಡ ಒಪ್ಪೋದಿಲ್ಲ, ಸೂರ್ಯ ಕೂಡ ಒಪ್ಪೋದಿಲ್ಲ. ಅನಂತರ ಶಾಂತಿ ಅಳ್ತಾ ಹೇಳ್ತಾಳೆ ಇರಲಿ ಬಿಡಿ, ಎಲ್ಲರನ್ನು ಮನೆ ಬಿಟ್ಟು ಕಳಿಸಿ ಇವಳೇ ಮಹಾರಾಣಿ ಅನ್ನೋ ಪಟ್ಟ ತೆಗೆದುಕೊಳ್ಬೇಕು ಅಂತ ಇದ್ದಾಳೆ, ಅದು ಕೂಡ ನಡೆದೋಗ್ಲಿ ಅಂತ ಹೇಳಿ ಶಾಂತಿ ಅಳುತ್ತಾ ಅಲ್ಲಿಂದ ಹೋಗ್ತಾಳೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.